ದೇಶದ ಅತ್ಯಂತ ಭ್ರಷ್ಟ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ 5ನೇ ಸ್ಥಾನ ದಕ್ಕಿದೆ. ರಾಜ್ಯದಲ್ಲಿ ಪ್ರತಿ ಇಲಾಖೆಯಲ್ಲೂ ಕೂಡ ಮಿತಿ ಮೀರ್ತಾ ಇದೆ ಭ್ರಷ್ಟಾಚಾರ. ದೇಶದ ಭ್ರಷ್ಟ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ 5ನೇ ಸ್ಥಾನ. ರಾಜ್ಯದ 16 ಜಿಲ್ಲೆಗಳಲ್ಲಿ ಒಟ್ಟು 1281 ಭ್ರಷ್ಟಾಚಾರ ಪ್ರಕರಣ ದಾಖಲಾಗಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬರದಿದ್ರೆ ಭವಿಷ್ಯದಲ್ಲಿ ಅಪಾಯ ಫಿಕ್ಸ್. ಬದಲಾವಣೆ ಅಧಿಕಾರಿಗಳಿಂದಲೂ ಕೂಡ ನಾಗರಿಕರಿಂದಲೂ ಕೂಡ ಆಗಬೇಕು. ಭ್ರಷ್ಟಾಚಾರದಲ್ಲಿ 180 ರಾಷ್ಟ್ರಗಳ ಪೈಕಿ ಭಾರತ 91ನೇ ಸ್ಥಾನದಲ್ಲಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿರುವಂತಹ ಉಪಲೋಕಾಯುಕ್ತ ವೀರಪ್ಪ, ಅಧಿಕಾರಿಗಳು ಪ್ರಾಮಾಣಿಕತೆ ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಉಪಲೋಕಾಯುಕ್ತರು. 5ನೇ ಸ್ಥಾನ ದಕ್ಕಿದೆ ಭ್ರಷ್ಟಾಚಾರದಲ್ಲಿ. ದೇಶದ ಅತ್ಯಂತ ಭ್ರಷ್ಟ ರಾಜ್ಯಗಳ ಪೈಕಿ ಕರ್ನಾಟಕ 5th ಪ್ಲೇಸ್ ಅಲ್ಲಿ ಇದೆ. ಹೀಗಂತ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. 16 ಜಿಲ್ಲೆಗಳಲ್ಲಿ ಒಟ್ಟು 1281 ಭ್ರಷ್ಟಾಚಾರ ಪ್ರಕರಣಗಳು ದಾಖಲಾಗಿರುವಂತದ್ದು ರಾಜ್ಯದಲ್ಲಿ. ದೇಶದ ಭ್ರಷ್ಟ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ 5th ಪ್ಲೇಸ್. ರಾಜ್ಯದ ಪ್ರತಿ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ಏನೇ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದ್ರು ಕೂಡ ಲಂಚ ಇಲ್ಲದೆ ಯಾವುದು ಕೂಡ ಒಂದು ಹೆಜ್ಜೆನೂ ಕೂಡ ಮುಂದೆ ಹೋಗೋದಿಲ್ಲ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬರೆದಿದ್ರೆ ಭವಿಷ್ಯದಲ್ಲಿ ಅಪಾಯ ಫಿಕ್ಸ್. ಬದಲಾವಣೆ ಅಧಿಕಾರಿಗಳಿಂದ ಅಷ್ಟೇ ಅಲ್ಲ, ನಾಗರಿಕರಿಂದಲೂ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 180 ರಾಷ್ಟ್ರಗಳ ಪೈಕಿ ಭಾರತ 91ನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಉಪಲೋಕಾಯುಕ್ತ ವೀರಪ್ಪ. ಅಧಿಕಾರಿಗಳು ಪ್ರಾಮಾಣಿಕತೆ ಹಾಗೆ ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು ಉಪಲೋಕಾಯುಕ್ತರು. ಸೊ ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂಥದ್ದು ಓನ್ಲಿ ಅಧಿಕಾರಿಗಳಿಂದ ಸಾಧ್ಯ ಆಗುವಂಥದ್ದಲ್ಲ. ನಾಗರಿಕರು ಇದರಲ್ಲಿ ಕೈ ಜೋಡಿಸಬೇಕು. ಯಾರೋ ಒಬ್ಬ ದುಡ್ಡಿದ್ದು ಅವನು ಕೊಟ್ಟುಬಿಡ್ತಾನೆ ತನ್ನ ಕೆಲಸ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ದುಡ್ಡು ಇಲ್ಲದೆ ಇರೋನು ಏನು ಮಾಡಬೇಕು? ಸೊ ಇದು ನಾಗರಿಕರಿಂದಲೂ ಕೂಡ ಆಗುವಂತಹ ಕೆಲಸ, ಅಲ್ಲಿಂದಲೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗೆ ರಾಜ್ಯಗಳ ಪೈಕಿ ದೇಶದ ಅತ್ಯಂತ ಭ್ರಷ್ಟ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ 5ನೇ ಸ್ಥಾನ ಇದೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಭ್ರಷ್ಟಾಚಾರ ಅನ್ನುವಂಥದ್ದು ಅಧಿಕಾರಿಗಳನ್ನ ನಾವು ಬ್ಲೇಮ್ ಮಾಡೋದ್ರ ಜೊತೆಗೆ ನಾಗರಿಕರು ಈ ಕಡೆಯಿಂದ ಕಾಸು ಕೊಟ್ರೆ ತಾನೆ ಆ ಕಡೆಯಿಂದ ಇಸ್ಕೊಳ್ಳೋದು. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಇಲ್ಲಿಂದನೇ ಈಗ ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋದ್ವಿ. ಅಂದ್ರೆ ತಮಿಳುನಾಡು ಸರ್ಕಾರ ಈಗ ರೀಸೆಂಟ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತು. ಕಂಪ್ಲೀಟ್ ಆಗಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು, 1 ಲಕ್ಷವನ್ನ ಕೊಡ್ತೀವಿ ವಿತ್ ವಿಡಿಯೋ ವಿತ್ ಪ್ರೂಫ್ ಕೊಟ್ರೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ ಏನಾದ್ರೂ ಕಾನೂನನ್ನ ಜಾರಿಗೆ ತಂದ್ರೆ ಈಸಿಯಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ.